ಡೈರೆಕ್ಷನ್ ಅಂದ್ರೆ ಬೇಸಿಕಲಿ ನಾವು ಹೇಗೆ ನಮ್ಮ ಆಕ್ಟರ್ಸ್ ನ ಮ್ಯಾನೇಜ್ ಮಾಡ್ತೀವಿ. ಮ್ಯಾನೇಜ್ ಅಂದ್ರೆ ಅವರ ಒಂದು ಮೂಡ್ ನ ಹೇಗೆ ನಾವು ವೇವ್ ಲೆಂತ್ಗೆ ತರ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ಡೈರೆಕ್ಷನ್ ಅಂದ ತಕ್ಷಣ ನಾವು ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟು ಅವ್ರಿಗೆ ಮುಖದಲ್ಲಿ ಸಿಟ್ಟು ಬರ್ಲಿ ನಗಿ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಯಾಕೆ ನೀವು ಸಿಟ್ಟಾಗ್ತಾ ಇದ್ದೀರಾ, ಆ ಸಿಟ್ಟಿಗೆ ಏನ್ ಕಾರಣ ಅದನ್ನ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಸೊ ಬೇಸಿಕಲಿ ಯಾವಾಗ ಒಂದು ವ್ಯಕ್ತಿಗೆ ಅವ್ನು ಯಾಕೆ ಒಂದು ಸಿಚುವೇಶನ್ ಇದ್ದಾನೆ, ಅದಕ್ಕೆ ಕಾರಣ ಏನು, ಮತ್ತೆ ಯಾವ ರೀತಿ ಎಕ್ಸ್ಪ್ರೆಷನ್ ನೀಡಬೇಕು, ಅದಕ್ಕೆ ಪೂರ್ವ ಸಿದ್ಧತೆಯಾಗಿ ಆ ಹಿನ್ನೆಲೆ ಎಲ್ಲ ಅವ್ರಿಗೆ ಹೇಳಬೇಕು. ಮತ್ತೆ ಅವ್ರು ಯಾಕೆ ಈ ಒಂದು ಸಿಚುವೇಶನ್ ಬಂದು ನಿಂತಿದ್ದಾರೆ, ಸೊ ಈ ರೀತಿ ನಾವು ಡೀಟೇಲ್ಸ್ ಕೊಡ್ತಾ ಹೋದಾಗ ಆ ವ್ಯಕ್ತಿಗೆ ಕರೆಕ್ಟ್ ಆಗಿರೋ ಒಂದು ಎಕ್ಸ್ಪ್ರೆಷನ್ಸ್ ಬರುತ್ತೆ. ಬಹಳಷ್ಟು ಕಡೆ ಏನಾಗ್ತದೆ, ಸುಮ್ನೆ ನೀವು ನಕ್ಕಿದ್ರೆ ಸಾಕು, ಸ್ವಲ್ಪ ಲೆಫ್ಟ್ ತಿರುಗಿ ರೈಟ್ ತಿರುಗಿ ಇವೆಲ್ಲ ಡೈರೆಕ್ಷನ್ ಅಲ್ಲ. ಸೊ ಅವ್ರಿಗೆ ಇಡೀ ಕತೆ ಮತ್ತೆ ಅದ್ರ ಸಾರ, ಆ ವ್ಯಕ್ತಿಯ ಇರುವಿಕೆ, ಯಾಕೆ ಆ ವ್ಯಕ್ತಿ ಯಾಕೆ ಬಿಹೇವ್ ಮಾಡ್ತಾನೆ, ಅವನ ಆಗ್ತಿರೋ ಕಾನ್ಫ್ಲಿಕ್ಟ್ಸ್ ಏನು, ಅದಷ್ಟು ಅರ್ಥ ಮಾಡಿಸಿ ಆ ಒಂದು ಪರ್ಟಿಕ್ಯುಲರ್ ಸಿಚುಯೇಷನ್ ಅಲ್ಲಿ ಏನಾಗ್ತದೆ, ಅದಕ್ಕೆ ಅವ್ರು ಯಾವ ರೀತಿ ಸ್ಪಂದಿಸ್ಬೇಕು, ಯಾವ ರೀತಿ ಮಾತಾಡ್ಬೇಕು, ಅವರ ವಾಯ್ಸ್ ಟೋನ್ ಹೇಗ್ ಬರಬೇಕು, ಎಷ್ಟು ಜೋರ್ ಇರಬೇಕು, ಎಷ್ಟು ಮೆದು ಇರಬೇಕು, ಇವೆಲ್ಲವನ್ನು ಕೂಡ ಅರ್ಥ ಮಾಡ್ಕೊಂಡು ಅವ್ರಿಗೆ ಅರ್ಥ ಮಾಡಿಸಿ ಅದರಿಂದ ಬರುವಂತ ಎಕ್ಸ್ಪ್ರೆಷನ್ ನ ಕ್ಯಾಪ್ಚರ್ ಮಾಡೋದು. ಸೊ ಈ ರೀತಿಯ ಬೇರೆ ಬೇರೆ ಡೀಟೇಲಿಂಗ್ ನ ನಾವಿಲ್ಲಿ ಜೆ ಅಕಾಡೆಮಿನಲ್ಲಿ ಡೈರೆಕ್ಷನ್ ಕ್ಲಾಸಸ್ ಅಲ್ಲಿ ಟೀಚ್ ಮಾಡ್ತಾ ಹೋಗ್ತೀವಿ.